ಹಾಯ್, ಎಲ್ರಿಗೂ ನಮಸ್ಕಾರ. ಚಿದು ಜೀವು ಕುಕಿಂಗ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ಹೊಸ ರೆಸಿಪಿ ಏನಪ್ಪಾ ಅಂದ್ರೆ ಪುದೀನಾ ಖಾರದ ಚಟ್ನಿ. ಬಹಳ ಟೇಸ್ಟಿ ಆಗಿರುತ್ತೆ. ಸೊ ಒಂದ್ಸರಿ ನೀವು ಮನೇಲಿ ಟ್ರೈ ಮಾಡಿ. ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ನಮ್ಮ ಚಾನಲ್ಗೆ ಲೈಕ್, ಶೇರ್, ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹೇಗೆ ಮಾಡ್ಕೊಳೋದು ಅಂತ ನೋಡೋಣ. ಪುದೀನಾ ಖಾರದ ಚಟ್ನಿಗೆ ಏನೆಲ್ಲ ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. 1 ಹಿಡಿ ಒಣಮೆಣಸಿನ್ಕಾಯಿ, 1 ಸ್ಪೂನ್ ಜೀರಿಗೆ, 2 ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಪುದೀನಾ, ಕರಿಬೇವು, ಉಪ್ಪು, ಬೆಲ್ಲ. ಈ ಎಲ್ಲ ಐಟಮ್ಸ್ ಯೂಸ್ ಮಾಡಿಬಿಟ್ಟು ಪುದೀನಾ ಚಟ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಹಂಚನ್ನು ಇಟ್ಕೊಂಡ್ಬಿಟ್ಟು ಒಣಮೆಣಸಿನ್ಕಾಯಿನ ಬಿಸಿ ಮಾಡ್ಕೊಳ್ಳೋಣ. ಸಿಮ್ಮಲ್ಲಿ ಇಟ್ಕೋಬೇಕು, ಜೋರ್ ಉರಿ ಇಟ್ಕೋಬೇಡಿ. ಸೊ ಅದು ಸೀದ್ ಹೋಗುತ್ತೆ ಒಣಮೆಣಸಿನ್ಕಾಯಿ. ಒಣಮೆಣಸಿನ್ಕಾಯಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದ್ರಿಂದ ಸಣ್ಣಗೆ ಮಿಕ್ಸಿಲಿ ಪುಡಿ ಆಗುತ್ತೆ. ಇಲ್ಲ ಅಂದ್ರೆ ಹಾಗೆ ಅದು ತರಿಯಾಗಿರುತ್ತೆ. ಸೊ ಅವಾಗ ಅದು ಬಾಯಲ್ಲಿ ಅದ್ರ ಸಿಪ್ಪೆ ಎಲ್ಲ ಸಿಗ್ತಾ ಇರುತ್ತೆ. ಈ ತರ ಬಿಸಿ ಮಾಡ್ಕೋಬೇಕು. ಈಗ ಬಿಸಿ ಆಗಿದ್ದಾವೆ ಮೆಣಸಿನ್ಕಾಯಿ. ಸೊ ಅದನ್ನೊಂದು ತಟ್ಟೆಯಲ್ಲಿ ತೆಗೆದಿಟ್ಕೊಂಡ್ಬಿಡಿ. ಒಂದು ಪ್ಯಾನ್ ಇಟ್ಕೊಂಡು ಪುದೀನಾನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಒನ್ ಟೇಬಲ್ ಸ್ಪೂನ್ ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕದನ್ನ. ಅದು ಏನಕ್ಕೆ ಬಾಡಿಸ್ಕೋಬೇಕು ಅಂತಂದ್ರೆ ಎಲೆ ದಪ್ಪ ದಪ್ಪ ಇರುತ್ತಲ್ಲ, ದೊಡ್ಡ ದೊಡ್ಡದಾಗಿರುತ್ತೆ. ಸೊ ಅದು ಮಿಕ್ಸಿ ಸಣ್ಣ ಜಾರಲ್ಲಿ ಹಿಡಿಯೋಲ್ಲ. ಸೊ ಹಾಗಾಗಿ ಸ್ವಲ್ಪ ಬಾಡಿಸ್ಕೋಬೇಕು. ಖಾರದ ಚಟ್ನಿ ಮಾಡೋದಾದ್ರೆ ಸಣ್ಣ ಜಾರಲ್ಲೇ ಮಾಡ್ಕೋಬೇಕು. ನೋಡಿ ಫ್ರೈ ಆಯ್ತು ಎಲ್ಲ. ಒಂದು ಜಾರ್ ತಗೊಳ್ಳಿ. ಮೆಣಸಿನ್ಕಾಯಿನ ಸಣ್ಣದಾಗಿ ಮುರ್ಕೊಂಡು ಹಾಕೋಬೇಕು. ಜಾರ್ ಸಣ್ಣದ್ರಿರೋದ್ರಿಂದ ಮೆಣಸಿನ್ಕಾಯಿ ಹಿಡಿಯೋಲ್ಲ, ತುಂಬಿಡುತ್ತೆ. ಸೊ ಹಾಗಾಗಿ ಮೆಣಸಿನ್ಕಾಯಿನ ಹೀಗೆ ಮುರಿದು ಹಾಕೊಳ್ಳಿ. ನೋಡಿ ಎಲ್ಲ ಸಣ್ಣದಾಗಿ ಮುರಿದು ಹಾಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಇವಾಗಲೇ ಜೀರಿಗೆ ಹಾಕೊಳ್ಳಿ. ಈ ಮೆಣಸಿನ್ಕಾಯಿ ಇದೆಯಲ್ಲ, ಒಣ ಮೆಣಸಿನ್ಕಾಯಿನ ಅದನ್ನ ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಮೊದಲೇ ಪೌಡ್ರ್ ಮಾಡ್ಕೋಬೇಕು. ಇವಾಗ ನೋಡಿ ಈ ತರ ಸಣ್ಣಗೆ ರುಬ್ಕೋಬೇಕು. ಈಗ ಇದಕ್ಕೆ ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಬೆಲ್ಲ, ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕೊಳ್ಳಿ.
ಈಗ ಫ್ರೈ ಮಾಡಿರೋಂತಹ ಪುದೀನ ಸೊಪ್ಪು ಹಾಕೋಬೇಕು. ಈಗ ಇದನ್ನ ಸಣ್ಣದಾಗಿ ರುಬ್ಕೊಳ್ಳೋಣ. ಸೊ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಬೇಕು. ಟೀ ಕುಡಿಯೋ ಲೋಟದಲ್ಲಿ ಅರ್ಧ ಲೋಟದಷ್ಟು ಅಷ್ಟೇ ನೀರು ಹಾಕ್ಬೇಕು. ಜಾಸ್ತಿ ನೀರು ಹಾಕ್ಬೇಡಿ, ಅದು ತೆಳ್ಳಗಾಗ್ಬಿಡುತ್ತೆ. ಸೊ ಅದನ್ನ ಒಂದು ವಾರದವರೆಗೂ ಇಟ್ಕೊಂಡು ತಿನ್ನೋದು ಬರಲ್ಲ. ಈ ಗಟ್ಟಿಯಲ್ಲಿ ಮಾಡಿ ಇಟ್ಕೊಂಡ್ರೆ ಫ್ರಿಡ್ಜಲ್ಲಿ ಒಂದು ವಾರದವರೆಗೂ ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿಗೆಲ್ಲ ಹಚ್ಕೊಂಡು ತಿನ್ಬೋದು. ಬಹಳ ಟೇಸ್ಟಿಯಾಗಿರುತ್ತೆ. ಅದೇನಾದ್ರೂ ಸ್ವಲ್ಪ ಭಾಳ ಗಟ್ಟಿ ಆಯ್ತು, ಮಿಕ್ಸರ್ಗೆ ಏನಾದ್ರು ಪ್ರಾಬ್ಲಮ್ ಆಯಿತು ಅನ್ನೋದಾದ್ರೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಭಾಳ ತೆಳ್ಳಗೆ ಮಾಡಬೇಡಿ, ಗಟ್ಟಿ ಇರಬೇಕು. ನೋಡಿ, ಪುದೀನ ಖಾರದ ಚಟ್ನಿ ರೆಡಿ ಆಯಿತು. ಇದನ್ನ ಇಡ್ಲಿ ಜೊತೆಗೆ, ದೋಸೆ ಮೇಲ್ಗಡೆ ಅದನ್ನ ಸೌರ್ ಬಿಟ್ಟು ತುಪ್ಪ ಅಥವಾ ಬೆಣ್ಣೆ ಹಾಕೊಂಡು ತಿನ್ನಕ್ಕೆ ರುಚಿಯಾಗಿರುತ್ತೆ. ಚಪಾತಿ ಜೊತೆ, ಬಿಸಿ ಬಿಸಿ ರೊಟ್ಟಿಗೆ ಅದನ್ನೆಲ್ಲ ಸೌರ್ ಬಿಟ್ಟು ಅದನ್ನ ತುಪ್ಪ ಹಾಕೊಂಡು ಇಲ್ಲ ಬೆಣ್ಣೆ ಹಾಕೊಂಡು ಬಿಸಿ ಬಿಸಿ ರೋಲ್ ಮಾಡ್ಕೊಂಡು ಮಕ್ಕಳಿಗೆ ಕೊಟ್ರಂತೂ ಬಹಳ ಇಷ್ಟಪಟ್ಟು ತಿಂತಾರೆ. ಆಟಾಡ್ಕೊಂತ ಆ ರೋಲ್ ಮಾಡಿದ್ನ ತಿನ್ಕೊಂತ ಆಟಾಡ್ತಾರೆ. ಬಹಳ ರುಚಿಯಾಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ನೋಡಿ, ಮೃದುವಾದ ಇಡ್ಲಿ ಜೊತೆ ಪುದೀನ ಖಾರದ ಚಟ್ನಿ ತಿನ್ನಲು ಸಿದ್ಧವಾಗಿದೆ, ಸವಿಯಲು ಸಿದ್ಧವಾಗಿದೆ. ನೋಡಿ, ಟೇಸ್ಟ್ ಮಾಡಿ ಒಂದ್ಸರಿ. ಸೊ ಇಡ್ಲಿ ಜೊತೆ ಪುದೀನ ಖಾರದ ಚಟ್ನಿನ ತಿಂತಾವಳೆ ನೋಡ್ರಿ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಸ್ಪೈಸಿ ಆಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.